ಫಸ್ಟು ಸ್ಕ್ರ್ಯಾಚ್ ಓಪನ್ ಮಾಡಿಬಿಟ್ಟು ಇವೆಂಟ್ಸಲ್ಲಿ ವೆನ್ ಗ್ರೀನ್ ಫ್ಲಾಗ್ ಈಸ್ ಕ್ಲಿಕ್ಡ್ ಅಂತಿದ್ದಾರೆ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತಾ ಇರೋದು ಹಾರ್ಡ್ ಮತ್ತು ಇವನ್ಗೆ ಯಾವ ಥರ ಸ್ಕ್ರ್ಯಾಚಲ್ಲಿ ಯೂಸ್ ಮಾಡ್ತೀವಿ ಮತ್ತು ಯಾವ ಥರ ಡ್ರ್ಯಾಗ್ ಮಾಡ್ತೀವಿ ಅದರ ಔಟ್ಪುಟ್. ನೆಕ್ಸ್ಟು ಸೆನ್ಸಿಂಗ್ ಅಂತ ಇದೆಲ್ಲ ಆ ಬ್ಲಾಕಿಗೆ ಹೋಗ್ರಿ. ಅದರಲ್ಲಿ ಹ್ಯಾಸ್ಕ್ ಅಂತ ಇದೆ ನೋಡ್ರಿ, ಇದನ್ನ ಡ್ರ್ಯಾಗ್ ಮಾಡ್ಕೊಳ್ರಿ. ಇಲ್ಲಿ ನೇಮ್ ಇರೋದನ್ನ ಚೇಂಜ್ ಮಾಡ್ಕೊಳ್ರಿ. ಎಂಟರ್ ದ ನಂಬರ್ಸ್. ಎಂಟರ್ ದ ನಂಬರ್. ನೆಕ್ಸ್ಟ್ ಅಗೈನ್ ಇಲ್ಲಿ ವೇರಿಯೇಬಲ್ಸ್ ಅಂತ ಇದೆ ಕಾಣಿಸ್ತೇವೆ, ವೇರಿಯೇಬಲ್ ಬ್ಲಾಕಿಗೆ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಸೆಟ್ ಅಂತ ಇದೆ ನೋಡ್ರಿ, ಇದನ್ನ ಡ್ರ್ಯಾಗ್ ಮಾಡ್ಕೊಳ್ರಿ. ನಾವು ಫೈಂಡ್ ಔಟ್ ಮಾಡ್ತಿರೋದು ಆಡ್ ಅಂಡ್ ಇವನ್, ಆ ನಂಬರ್ ಆಡ್ ಇದೆಯಾ ಇವನ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ವೇರಿಯೇಬಲ್ ಅಂತಿದೆ, ನಮಗೆ ಬೇಕಾಗಿರೋದು ನಂಬರ್ಸ್. ನಾವು ನಂಬರ್ಸ್ ಬೇಕು ಅಂತಂದ್ರೆ ಇಲ್ಲಿ ಮೇಕ್ ಎ ವೇರಿಯೇಬಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಂಬರ್ ಅಂತ ಟೈಪ್ ಮಾಡಿ, ಎಂಟರ್. ಇದ್ರ ಮೇಲೆ ಹೋಗ್ಬಿಟ್ಟು ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಫ್ ಮತ್ತು ಎಲ್ಸ್ ಕಂಡೀಷನ್ಸ್ ಯಾವಾಗ ಯೂಸ್ ಮಾಡ್ತೀವಿ, ನಮ್ಗೆ ಯಾವಾಗ ಒಂದು ಕಂಡೀಷನ್ ಟ್ರೂ ಇದ್ದಾಗ ಇಫ್ ಕಂಡೀಷನ್ ಯೂಸ್ ಮಾಡ್ತೀವಿ, ಅದರ್ವೈಸ್ ಎಲ್ಸ್ ಕಂಡೀಷನ್ ರನ್ ಆಗಬೇಕು. ಇಲ್ಲಿ ನಾವು ಕಂಟ್ರೋಲಲ್ಲಿ ಕಂಟ್ರೋಲ್ ಬ್ಲಾಕಿಗೆ ಹೋಗ್ಬಿಟ್ಟು ಇಫ್ ಮತ್ತು ಎಲ್ಸ್ ಕಂಡೀಷನ್ನ ಡ್ರ್ಯಾಗ್ ಮಾಡ್ಕೊಳ್ರಿ. ಇಫ್ ಒಳಗಡೆ ಇಲ್ಲಿ ಹ್ಯಾರೋ ಮಾರ್ಕ್ ಇದೆ ಎಕ್ಸಾಗನಲ್, ಇದರಲ್ಲಿ ಒಂದು ಆಪರೇಟರ್ನ ಆ್ಯಡ್ ಮಾಡಿ. ಅದರಲ್ಲಿ ಮೋಡ್ ಅಂತ ಇದೆ ನೋಡ್ರಿ, ಅದನ್ನು ಆ್ಯಡ್ ಮಾಡ್ಕೊಳ್ರಿ ಕೆಳಗಡೆ. ಸಾರಿ, ಈಕ್ವಲ್ ಟು 0 ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಅಸೈನ್ ಮಾಡ್ಕೊಳ್ಳಿ 0, ಇದ್ರೊಳಗಡೆ ಮೋಡ್ ಹಾಕಿ. ಇವಾಗ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ವೇರಿಯೇಬಲ್ಸ್ಗೆ ಹೋಗಿ ನಂಬರ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ನಂಬರ್ ಡ್ರ್ಯಾಗ್ ಅಂಡ್ ಮೋಡ್ ಈಕ್ವಲ್ ಟು. ಮೋಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಯಾವಾಗ ಯಾವ ಒಂದು ನಂಬರ್ ಅಥವಾ ಇವಾಗ ಇವನ್ ನಂಬರ್ಸ್ ಯಾವ ನಂಬರು 2 ಇಂದ ಡಿವೈಡ್ ಆಗುತ್ತೋ ಆ ನಂಬರ್ಸ್ನ ಮೋಡ್ ಅಂತ ಕರಿತೀವಿ. ಇದನ್ನ ಅನದರ್ ನೇಮ್ ಬಂದ್ಬಿಟ್ಟು ಮಾಡ್ಯೂಲ್ ಅಂತಾನು ಕರಿತೀವಿ. ದ ನಂಬರ್ ಮೋಡ್ 2 ಈಕ್ವಲ್ 0, ದೆನ್ ನಮಗೆ ಏನಾಗಬೇಕು, ಇವನ್ ನಂಬರ್ ಬರಬೇಕು, ಅದರ್ವೈಸ್ ಆಡ್ ನಂಬರ್ ಬರಬೇಕು. ಸೊ ಇಲ್ಲಿ ಲುಕ್ಸ್ಗೆ ಹೋಗಿ ಲುಕ್ಸಲ್ಲಿ ಸೇ ಅಂತ ಇದೆಯಲ್ಲ ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಇಲ್ಲಿ ಹೆಲೋ ಅನ್ನೋದಿರೋದನ್ನ ರೀಪ್ಲೇಸ್ ಮಾಡ್ಕೊಳ್ರಿ ಆಪರೇಟರಲ್ಲಿ. ಜಾಯಿನ್ ಅಂತ ಇದೆ ನೋಡ್ರಿ, ಇದನ್ನ ಡ್ರ್ಯಾಗ್ ಮಾಡ್ಕೊಳ್ರಿ. ಜಾಯಿನ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದರೆ ನಾವು ನಂಬರ್ ಆಡ್ ಮತ್ತು ಇವನ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋದು. ಇಲ್ಲಿ ಹ್ಯಾಪಲ್ ಇರೋದು ತೆಗೀರಿ. ಇದರಲ್ಲಿ ವೇರಿಯೇಬಲ್ಸ್ಗೆ ಹೋಗಿ ನಂಬರ್ನ ಡ್ರ್ಯಾಗ್ ಮಾಡಿ. ನೆಕ್ಸ್ಟ್ ಅಗೈನ್ ಇಲ್ಲಿ ಬನಾನ ರಿಮೂವ್ ಮಾಡಿರಿ. ಈಸ್ ಇವನ್ ಅಂತ ಟೈಪ್ ಮಾಡಿರಿ. ಇವನ್ ಅಂದರೆ ಯಾವ 2, 4, 6 ಯಾವೆಲ್ಲ 2 ನಂಬರಿಂದ ಡಿವೈಡ್ ಆಗುತ್ತೋ ಅದೆಲ್ಲ ಇವನ್ ನಂಬರ್ಸ್. ನೆಕ್ಸ್ಟು ಇವನ್ ನಂಬರ್ ನಮ್ಗೆ ರನ್ ಆಗಲಿಲ್ಲ ಅಂತಂದರೆ ಯಾವ್ದು ರನ್ ಆಗಬೇಕು, ಹಾರ್ಡ್ ನಂಬರ್ ರನ್ ಆಗಬೇಕು. ಸೇಮ್ ಅಗೈನ್ ಲುಕ್ಸ್ಗೆ ಹೋಗಿ ಇದರಲ್ಲಿ ಎಲ್ಸಿಗೆ ಡ್ರ್ಯಾಗ್ ಮಾಡಿ, ಹೆಲೋ ರಿಮೂವ್ ಮಾಡಿ, ರೀಪ್ಲೇಸ್ ವೇರಿಯೇಬಲ್, replace operators, join, again remove the apple and add variable that is number, and here we type odd number ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಇಷ್ಟಾಯಿತು. ವೆನ್ ಗ್ರೀನ್ ಫ್ಲಾಗ್ ಈಸ್ ಕ್ಲಿಕ್ಡ್, ಗ್ರೀನ್ ಫ್ಲಾಗ್ ಕ್ಲಿಕ್ ಆದಾಗ ಏನಾಗುತ್ತೆ, ನಮಗೆ ಇಲ್ಲಿ ಆನ್ಸರ್ಸ್ ಬರಬೇಕು. ಬಿಫೋರ್ ದಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಆನ್ಸರ್ ಬರೋದಕ್ಕೆ ಇಲ್ಲಿ 0 ಅಂತ ಇದೆಯಲ್ಲ ಇದ್ರೊಳಗಡೆ ಆನ್ಸರ್ ಅಂತ ಡ್ರ್ಯಾಗ್ ಮಾಡ್ಕೊಳ್ಳಿ. ಆನ್ಸರ್ ಬಾಕ್ಸ್ನ ಡ್ರ್ಯಾಗ್ ಮಾಡ್ಕೊಳ್ರಿ. ನೆಕ್ಸ್ಟು ಇಲ್ಲಿ ನೋಡಿ ಒಂದು ಎಕ್ಸ್ಟ್ರಾ ಕಾಲಮ್ ಬಂದಿದೆ. ಇಲ್ಲಿ ನಂಬರ್ಸ್ ಏನಾದರೂ ಟೈಪ್ ಮಾಡಿದರೆ ನಂಬರ್ಸ್ ಕೊಟ್ಟು ಟೈಪ್ ಮಾಡಿ ಎಂಟರ್ ಕೊಟ್ಟರೆ 1 ಈಸ್ ಆಡ್ ಅಂತ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? 1 ಈಸ್ ಆಡ್. 2 ಕೊಟ್ಟರೆ ನೋಡಿ ಎಂಟರ್ ಕೊಡ್ತಾ ಇದ್ದೀನಿ, 2 ಈಸ್ ಈವನ್ ಅಂತ ಬರ್ತಾ ಇದೆ. ಅಗೈನ್ ನಾನು ಬಿಗ್ ನಂಬರ್ ಕೊಡ್ತೀನಿ 57, ಎಂಟರ್. 57 ಈಸ್ ಆಡ್. ಇದು ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ ಇಲ್ಲಿಗೆ ಹೋಗಿ ಎಂಟರ್ ಕೊಡಿ. ನೆಕ್ಸ್ಟ್ ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್, ಅಗೈನ್ ಇಲ್ಲೇನು ಕಾಲಮ್ ಕಾಣಿಸ್ತಾ ಇದೆಯಲ್ಲ ಇದನ್ನ ಇಲ್ಲಿ ನಂಬರ್ಸ ಎಂಟರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಇನ್ಪುಟ್ ಕೊಡೋದಕ್ಕೆ. ಇಲ್ಲಿ ನಂಬರ್ಸ್ನ ಎಂಟರ್ ಮಾಡಿದ್ರೆ ಏನಾಗುತ್ತೆ, ಎಂಟರ್ ದ ನಂಬರ್
ನಂಬರ್ ಎಂಟರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅಗೇನ್ ಎಂಟರ್ ಕೊಟ್ಟರೆ ಅಲ್ಲಿ ನಮಗೆ ಔಟ್ಪುಟ್ ಬರುತ್ತೆ 25 ಈಸ್ ಆಡ್. ಇದಿಷ್ಟು ಬಂದ್ಬಿಟ್ಟು ಹಾರ್ಡ್ ಮತ್ತು ಇವನ್ನ ಯಾವ ಥರ ಔಟ್ಪುಟ್ ತೆಗೆಯೋದು ಸ್ಕ್ರ್ಯಾಚಲ್ಲಿ. ನೆಕ್ಸ್ಟ್ ಇದಕ್ಕೆ ಅಲ್ಗಾರಿದಮು, ಫ್ಲೋ ಚಾರ್ಟ್ಸು, ನೆಕ್ಸ್ಟು ಸ್ಕ್ರ್ಯಾಚ್ ಇಂಪ್ಲಿಮೆಂಟೇಷನು, ನೆಕ್ಸ್ಟು ಸ್ಕ್ರ್ಯಾಚ್ ಕೋಡ್ ಬ್ಲಾಕ್ಸ್ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಡೆಮಾನ್ಸ್ಟ್ರೇಷನ್. ಇದಿಷ್ಟಕ್ಕೆ ಬಂದ್ಬಿಟ್ಟು 20 ಮಾರ್ಕ್ಸ್ ಇರುತ್ತೆ ಫಾರ್ ಫಸ್ಟ್ ಇಂಟರ್ನಲ್. ನೆಕ್ಸ್ಟು ಇದೆಲ್ಲ ಗ್ರೂಪಲ್ಲಿ ಒಂದು PDF ಹಾಕಿದ್ದೀನಿ ನೋಡ್ರಿ. ಆ PDF ಅಲ್ಲಿ ಫಸ್ಟ್ ಲಾಸ್ಟಿಗೆ ಇವಾಗ ಏನು IT ಸ್ಕಿಲ್ಸ್ ಲ್ಯಾಬ್ ಅಂತ ಹಾಕಿದ್ದೀನಿ, ಅದರಲ್ಲಿದೆ. ಎಲ್ಲ ನೀಟಾಗಿ ಓದ್ಕೊಂಬರ್ರಿ. ಟ್ಯೂಸ್ಡೇ ದೇರ್ ಇಸ್ ಎ ಫಸ್ಟ್ ಲ್ಯಾಬ್ ಇಂಟರ್ವ್ಯೂ.